ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಜೇನು ಕೃಷಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಜೇನಿನಿಂದ ಸಿಗುವಂತಹ ಪೌಷ್ಟಿಕ ಲಾಭಗಳು, ಔಷಧಿ ಗುಣಗಳು, ಜೇನು ಬೆಳೆಸುವ ರೀತಿ, ಅದರಲ್ಲಿ ಬರುವಂತಹ ತಳಿಗಳು, ಜೇನು ಸಾಕಾಣಿಕೆಯಿಂದ ಆಗುವಂತಹ ಇತರೆ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ಅದಕ್ಕಿಂತ ಮೊದಲು ನಮ್ಮ ಕನ್ನಡ ಕೃಷಿ ಆಧಾರಿತ ಚಾನೆಲ್ ಅನ್ನು ನೋಡುವ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ಜೇನು ಕೃಷಿಯನ್ನು ಯಾಕೆ ಮಾಡಬೇಕು ಕೇಳಿದರೆ, ಹೆಚ್ಚಿನವರು ಜೇನು ತೆಗೆಯಲಿಕ್ಕೆ ಅನ್ಬಹುದು. ಆದರೆ ಜೇನು ಕೃಷಿಯಿಂದ ಜೇನು ಒಂದೇ ಸಿಗುವುದಲ್ಲ, ಇದರಿಂದ ಹಲವಾರು ಲಾಭಗಳು ಇರ್ತವೆ. ಇಲ್ಲಿ ನಮಗೆ ಮುಖ್ಯವಾಗಿ ಜೇನು ಮೇಣ ಸಿಗ್ತದೆ, ರಾಜಶಾಹಿ ರಸ ಸಿಗ್ತದೆ, ಜೇನು ವಿಷ ಸಿಗ್ತದೆ. ಅವೆಲ್ಲವೂ ಔಷಧಿ ಕ್ಷೇತ್ರದಲ್ಲಿ ಪ್ರಮುಖವಾದ ಸ್ಥಾನ ಗಳಿಸಿರುವ ವಸ್ತುಗಳಾಗಿರ್ತವೆ. ಇನ್ನು ಜೇನಿನ ಬಗ್ಗೆ ಹೇಳಬೇಕಂದ್ರೆ, ಇದೊಂದು ಪೌಷ್ಟಿಕ ಆಹಾರವಾಗಿದ್ದು ಔಷಧಿ ತಯಾರಿಕೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸ್ತದೆ. ಇವೆಲ್ಲ ಪ್ರತ್ಯಕ್ಷ ಲಾಭ ಆಗಿದ್ರೆ, ಜೇನು ಸಾಗಾಣಿಕೆಯಿಂದ ಆಗುವ ಪರೋಕ್ಷ ಲಾಭ ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ. ಈ ಜೇನುನೊಣಗಳು ಹೂವಿನಿಂದ ಮಕರಂದ ತೆಗೆಯುವಾಗ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುವಾಗ ಅದರ ಕಾಲುಗಳಲ್ಲಿ ಹೂವಿನ ಪರಾಗ ಕೂಡ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹರಡುವಂತಾಗುತ್ತದೆ. ಪರಾಗಸ್ಪರ್ಶ ಕ್ರಿಯೆಯು ಸುಲಲಿತವಾಗಿ ಇಲ್ಲಿ ನೆರವೇರುತ್ತದೆ. ಇದೊಂದು ವ್ಯವಸಾಯದಲ್ಲಿ ಪ್ರಮುಖ ಕ್ರಿಯೆಯಾಗಿದ್ದು, ಅದರಿಂದ ಹೆಚ್ಚಿನ ಹೂಗಳು ಹಣ್ಣಾಗಿ ಪರಿವರ್ತನೆಗೊಳ್ಳುವಂತಾಗ್ತದೆ. ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆಯಿಂದಾಗಿ ಸೂರ್ಯಕಾಂತಿಯಲ್ಲಿ 45-50%, ಹತ್ತಿಯಲ್ಲಿ 25-50%, ಟೊಮೆಟೊದಲ್ಲಿ 25-30%, ಏಲಕ್ಕಿ ಮತ್ತು ಕುಂಬಳಕಾಯಿಯಲ್ಲಿ 100%, ಸೌತೆಕಾಯಿಯಲ್ಲಿ ಸಾಧಾರಣ 35-40% ಇಳುವರಿ ಜಾಸ್ತಿ ಆಗ್ತದೆ. ಒಟ್ಟಾರೆ ಹೇಳ್ಬೇಕಂದ್ರೆ 25-30% ಹಣ್ಣುಗಳ ಉತ್ಪತ್ತಿಯು ಈ ಜೇನು ನೊಣಗಳಿಂದಲೇ ಆಗ್ತದೆ. ಇನ್ನು ಜೇನು ನೊಣಗಳ ತಳಿಗಳ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ದೇಶದಲ್ಲಿ ಮುಖ್ಯವಾಗಿ ತುಡವೆ ಜೇನು, ಒಟ್ಟಾರೆ ಜೇನು, ಯುರೋಪಿಯನ್ ಜೇನು ಅಂದ್ರೆ ಮಲ್ಲಿಕಫೆರಾ, ಈ 3 ಜೇನು ನೊಣಗಳು ಸಾಕಲು ಯೋಗ್ಯವಾಗಿರುತ್ತದೆ. ಅದರಲ್ಲಿ ಭಾರತ ಮೂಲದ ತುಡವೆ ಜೇನು ಹೆಚ್ಚಾಗಿ ನಮ್ಮಲ್ಲಿ ಸಾಕಣೆಗೆ ಮಾಡಲಾಗ್ತದೆ. ಈ ಜೇನುನೊಣಗಳು ಒಂದು ವರ್ಷಾವಧಿಯಲ್ಲಿ ಸಾಧಾರಣ ಒಂದು 10-25 ಕೆಜಿಯಷ್ಟು ಜೇನು ನಮಗೆ ಕೊಡಬಲ್ಲವು. ಇನ್ನು ಒಂದು ಜೇನುಗೂಡಿನಲ್ಲಿ 3 ಬಗೆಯ ಜೇನು ನೊಣಗಳಿರ್ತವೆ. ಒಂದು ರಾಣಿ ಜೇನು, ಇನ್ನೊಂದು ಕೆಲಸಗಾರ ಜೇನು, ಮತ್ತೊಂದು ಗಂಡು ಜೇನು. ಈ 3 ಬಗೆಯ ನೊಣಗಳಿದ್ದು, ಒಂದು ಜೇನು ಸಂಸಾರದಲ್ಲಿ ಸಾಧಾರಣ 20,000-40,000 ಜೇನು ನೊಣಗಳಿರುತ್ತವೆ. ರಾಣಿ ಜೇನು ಮೊಟ್ಟೆ ಇಡುವ ಕೆಲಸವನ್ನು ಮಾಡ್ತದೆ. ಕೆಲಸಗಾರ ಜೇನು ಸ್ವಚ್ಛತೆ, ಜೇನು ಸಂಗ್ರಹ, ಗೂಡು ಕಟ್ಟುವುದು, ಶತ್ರುಗಳಿಂದ ಹೋರಾಡುವುದು, ಈ ಎಲ್ಲ ಕೆಲಸವನ್ನು ಮಾಡ್ತದೆ. ಗಂಡು ನೊಣಗಳು ಹೆಚ್ಚಿನ ಯಾವುದೇ ಕೆಲಸವನ್ನು ಮಾಡದೆ ಸೋಮಾರಿಗಳಾಗಿರ್ತವೆ. ಇದು ಜೇನು ಕೃಷಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿಯನ್ನು ಖಂಡಿತ ಒದಗಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.